ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತೇಜು ಬ್ಲಾಗ್. ಇವತ್ತಿನ ಬ್ಲಾಗ್ ಬಂದು ಯೂಟ್ಯೂಬ್ ಬಗ್ಗೆ ಕೆಲವು ಐಟಮ್ ಪರ್ಚೇಸ್ ಮಾಡಿದ್ದೀನಿ. ಅದು ಏನೇನು ಐಟಮು, ಅದು ಯೂಸ್ಫುಲ್ಲ ಅಂತ ಹೇಳೋಣ ಅಂತ ಇದೊಂದು ವೀಡಿಯೋ ಅಷ್ಟೇ. ಫಸ್ಟಿಗೆ ಬಂದು ಈ ಸ್ಟ್ಯಾಂಡು ನೇಮ್ ಬಂದು ಟ್ರೈಪಾಡ್ ಅಂತ. ನೋಡಿ, ಇದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು ನಾನು. 1700 ರೂಪೀಸ್ ಇದಕ್ಕೆ. ಇದು ಒಂದು ಲೆವೆಲು. ಇಷ್ಟು 6 ಫೀಟ್ ಏನೋ ಇದೆ ಆಯಿತು. ಇದು ಒಂದು ಲೆವೆಲು. ನೆಕ್ಸ್ಟು ಈ 80 ಬರುತ್ತೆ. ಇನ್ನೂ ಹೈಟ್ ಮಾಡ್ಕೋಬೋದು. ಇನ್ನೂ ಅಷ್ಟು ಹೈಟ್ ಮಾಡ್ಬೋದು. 1700 ಕೊಡ್ಬೋದು, ಏನು ಲಾಸ್ ಏನಿಲ್ಲ. ಇದೆ ನನಗಿಂತ ನನ್ನ 90 ಕರೆಕ್ಟಾಗಿದೆ. ನಾವು ಯಾವ್ದು ಬೇಕಾರೋ ಆ ಥರ ಸೆಟಪ್ ಮಾಡ್ಕೋಬೋದು. ಇಷ್ಟು ಟೈಟ್ ಮಾಡಿ ಯೂಸ್ ಮಾಡ್ಬೋದು. ಈ ಸ್ಟ್ಯಾಂಡ್ಗೆ 1700 ಕೊಡ್ಬೋದು. ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ. ನೆಕ್ಸ್ಟ್ ಬಂದು ಲೈಟ್. ಇವಾಗ ರಿಂಗ್ ಲೈಟ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಅದೇ ಥರ ಇದು. ಬಟ್ ನಾನು ರಿಂಗ್ ಲೈಟ್ ಯೂಸ್ ಮಾಡಲ್ಲ, ಡೈರೆಕ್ಟ್ ನಾವು ಇದೇ ತೊಗೊಂಡಿದ್ವಿ. ವಿಡಿಯೋ ಕಾನ್ಫರೆನ್ಸ್ ಲ್ಯಾಂಪ್ ಅಂತ. ಈ ಥರ ಲಾಕ್ ಮಾಡ್ಬೋದು. ಒಂದು ಹ್ಯಾಂಡಲು ಲೈಟು. ಇದರಲ್ಲಿ ಬೆನಿಫಿಟ್ ಏನಂದರೆ ಈ ಸ್ವಿಚ್ ಬಟನ್ ಇದೆ ನೋಡಿ. ಇವಾಗ ಬಂತು ಲೈಟ್. 2 ಥರ ಲೈಟ್ ಸೆಟ್ ಇದೆ. ಒಂದು ಈ ವೈಟ್ ನೋಡಿ, ಆ ಫೇಸ್ ಯಾವ ಥರ ಕಾಣ್ತಿದೆ. ನೆಕ್ಸ್ಟು ಇನ್ನೊಂದು ಈ ಥರ 2 ಸೆಟ್ ಇದೆ. ಒಂದು ಲೈಟ್ ವೈಟ್ ಕಲರ್ ಬರುತ್ತೆ, ಇನ್ನೊಂದು ಲೈಟ್ ಆರೆಂಜ್ ಕಲರ್, ಡಾರ್ಕ್ ಆರೆಂಜ್, ಲೈಟ್ ಆರೆಂಜ್ ನೋಡಿ. ಇದು ಆರೆಂಜು. ನಮ್ಗೆ ಯಾವ ಮೆಥಡಲ್ಲಿ ಬೇಕೋ ಅದು ಸೆಟ್ ಮಾಡ್ಕೋಬೋದು. ಅದೇ ಬಂದರೆ ವೈಟ್. ಇಲ್ಲಿ ಆಪ್ಷನ್ ಬಟನ್ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ರೈಟ್ ಒಂದು ಡಾರ್ಕ್ ಮಾಡೋದು, ಡಿಮ್ ಮಾಡೋದು, ಡಾರ್ಕ್ ಆ್ಯಂಡ್ ಡಿಮ್. ಇದು ಬಂದು ಸೆಲೆಕ್ಷನ್ ಮಾಡೋದು, ನಿಮಗೆ ಆರೆಂಜ್ ಬೇಕಾ ವೈಟ್ ಬೇಕಾ ಅಂತ. ಲೆಫ್ಟ್ ಸೈಡ್ ಬಂದು ಸೆಲೆಕ್ಷನ್ ಮಾಡೋದು, ರೈಟ್ ಸೈಡ್ ಬಂದು ಡಾರ್ಕ್ ಮಾಡೋದು, ಲೈಟ್ ಮಾಡೋದು. ಅದಕ್ಕೆ ಚಾರ್ಜಿಂಗ್ ಪಾಯಿಂಟ್ ಇದೆ, ಕೇಬಲ್ ಕೊಟ್ಟಿದ್ದಾರೆ. ಇದು ಬಂದು 1500 ಏನೋ ಕೊಟ್ಟಿದ್ದು. ಇದು ಅಮೆಝಾನ್ ಪ್ರಾಡಕ್ಟೇ. ನಾನು ಪರ್ಚೇಸ್ ಮಾಡಿದ್ದು ಅಮೆಝಾನಲ್ಲಿ. ಇದು ಏನು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ರಿಂಗ್ ಲೈಟ್ಗಿಂತ ಬೆಟರ್ ಅಂದ್ಕೊಳ್ತೀನಿ ನಾನಿದು. ಆಚೆ ಎಲ್ಲರೂ ತೊಗೊಳೋದ್ರೆ ಈಸಿಯಾಗಿ ವ್ಯಾನಿಟಿ ಬ್ಯಾಗಲ್ಲಿ ಹಾಕೊಂಡು ಹೋಗ್ಬೋದು. ಇದು ಬೆಸ್ಟ್. ನೆಕ್ಸ್ಟ್ ಐಟಮ್ ಬಂದು ಮೈಕ್. ಪ್ಯಾಟ್ರಾನಿಕ್ಸ್ ಅಂತ. ಇದಕ್ಕೆ ನಾನು ಪೇ ಮಾಡಿದ್ದು 700 ರೂಪೀಸ್. ಇದು ಬಂದು ಅಮೆಝಾನು, ಬಟ್ ವರ್ಸ್ಟ್ ಪ್ರಾಡಕ್ಟ್ ಇದು. ಪ್ಯಾಕಿಂಗು ಚೆನ್ನಾಗಿ ಬಂದಿಲ್ಲ, ಮೈಕ್ ಕ್ವಾಲಿಟಿನೂ ಚೆನ್ನಾಗಿಲ್ಲ. ಈ ಥರ 2 ಸೆಟಪ್ ಕೊಟ್ಟಿದ್ದಾರೆ. ಇದು ಮೈಕು, ಇದು ಮೊಬೈಲ್ ಕನೆಕ್ಟರ್. ಇದು ಈ ಥರ ಮೊಬೈಲ್ಗೆ ಕನೆಕ್ಟ್ ಮಾಡಿ ಇಲ್ಲಿ ಆನ್ ಬಟನ್ ಇರುತ್ತೆ. ಇದನ್ನು ಆನ್ ಮಾಡಿ ಇಲ್ಲಿ ಆನ್ ಆದಾಗ ಗ್ರೀನ್ ಲೈಟ್ ಬರುತ್ತೆ ನೋಡಿ. ಈ ಥರ ಫಿಕ್ಸ್ ಮಾಡಿ ಮಾತಾಡ್ಬೋದು. ಬಟ್ ವಾಯ್ಸ್ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲ. ನಮ್ಮ ನಾರ್ಮಲಾಗಿ ಚೆನ್ನಾಗಿದೆ. ನಾನು ಅಷ್ಟಾಗಿ ಯೂಸ್ ಮಾಡ್ತಿಲ್ಲ. ಇದು ನಾನು ಪರ್ಚೇಸ್ ಮಾಡೋದ್ರಲ್ಲಿ ವೇಸ್ಟ್ ಇದು, ಬಟ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ರಿವ್ಯೂ. ನೆಕ್ಸ್ಟ್ ಐಟಮ್ ಬಂದು ಸ್ವಲ್ಪ ಓಪನ್ ಮಾಡಿ. ನಿಜವಾಗ್ಲೂ ಇದು ಯೂಸ್ಫುಲ್ ಇದೆ.
ಇದರಿಂದನೇ ಮೊಬೈಲ್ ಸೇಫ್ ಆಗಿರುತ್ತೆ. ನೀವು ಎಲ್ಲಿ ಎಷ್ಟು ಫಾಸ್ಟ್ ಬೇಕಾದ್ರೂ ಯೂಸ್ ಮಾಡಿ ನೋಡಿ, ಹಿಂಗೆ ಕನೆಕ್ಟ್ ಆಗುತ್ತೆ. ಇದು ಈ ಥರ ಇದೆ. ಇದು ಮೊಬೈಲ್ ಲಾಸ್ಟಲ್ಲಿ ಕನೆಕ್ಟ್ ಮಾಡಿ ನೀವು ಯೂಸ್ ಮಾಡೋದು. ಇಲ್ಲಿದೆ ನೋಡಿ, ಆನ್ ಬಟನ್ ಇದೆ, ಆನ್ ಆಯಿತು. ನಿಮಗೆ ಸ್ಟ್ಯಾಂಡ್ ಬೇಕಂದರೆ ಚಿಕ್ಕದೊಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಅದನ್ನು ಹಿಂಗೆ ಕನೆಕ್ಟ್ ಮಾಡ್ಕೋಬೋದು. ಇದು ಹಿಂಗೆ ಕನೆಕ್ಟ್ ಮಾಡ್ಕೊಳ್ಬೋದು. ಸ್ಟ್ಯಾಂಡು ಈ ಥರ ಹಿಂಗೆ ಕನೆಕ್ಟ್ ಮಾಡಿ ಇಡ್ಬೋದು. ಇದನ್ನು ಸ್ಟ್ಯಾಂಡಿಗೂ ಕನೆಕ್ಟ್ ಮಾಡ್ಕೋಬೋದು. ನನ್ನ ಹತ್ರ ಮೊದಲು ಇದೆಲ್ಲ ದೊಡ್ಡ ಸ್ಟ್ಯಾಂಡು, ಅದಕ್ಕೂ ಕನೆಕ್ಟ್ ಮಾಡ್ಬೋದು. ಇದು ಆನಲ್ಲಿದೆ. ಇವಾಗ ಇದನ್ನು ಯೂಸ್ ಮಾಡೋದು ಹೆಂಗೆ ಅಂತಂದರೆ, ಇಲ್ಲಿ ಬಟನ್ ಆಪ್ಷನ್ಸ್ ಇದೆ. ನಾನು ವಿಡಿಯೋ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಇದು ಬಟನ್ ಆಪ್ಷನ್ ರೈಟು ಲೆಫ್ಟು ದೊಡ್ಡ ಮೇಲೆ ಕೆಳಗೆ ಮಾಡ್ಬೋದು. ಇದು ಝೂಮ್ ಬಟನ್ನು, ಇದು ರೊಟೇಷನ್ನು, ಇದು ನಮ್ಮ ಸೆಲೆಕ್ಷನ್ನು. ಅಂದರೆ ವಿಡಿಯೋ ಬೇಕಂದ್ರೆ ಪುಷ್ ಇದರಿಂದ ವರ್ತ್ ಇದೆಯಾ ಇಲ್ವಾ ಅಂದರೆ ನಿಮ್ಗೆ ಲಾಸ್ಟಲ್ಲಿ ವೀಡಿಯೋದು ಗೊತ್ತಾಗುತ್ತೆ ನೋಡಿ. ನೆಕ್ಸ್ಟು ನನ್ನ ಫೋನು iPhone 16 Plus ತಗೊಂಡೊಂದು 7 days ಆಗಿರ್ಬೋದು ಮೇ ಬಿ. ಅದಕ್ಕೆ ಮುಂಚೆ ನನ್ನ ಹತ್ರ ಆಲ್ರೆಡಿ ಒಂದು ವಿವೋ ಫೋನ್ ಇತ್ತು, ಇನ್ನೊಂದು ಸ್ಯಾಮ್ಸಂಗ್ S54 ಒಂದಿತ್ತು. ಅದನ್ನು ಕೊಟ್ಬಿಟ್ಟೆ ನಾನು. ಅದು ಕೊಟ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿದ್ದು. ಇನ್ನೊಂದಿದೆ ಆಲ್ಟರ್ನೇಟಾಗಿ ಯೂಸ್ ಮಾಡ್ತಾರದು, ಬಟ್ ಎಲ್ಲದಕ್ಕೂ ಯೂಸ್ ಮಾಡೋದಿದೆ iPhone 16 Plus. ಈಗ ಗಿಂಬಲ್ ಯೂಸ್ ಮಾಡಿ ಈ iPhone 16 Plus ಐಫೋನ್ ಯೂಸ್ ಇದೆಯಾ ಅಂತ ತೋರಿಸ್ತೀನಿ. ವಿಡಿಯೋ ಕ್ಲಾರಿಟಿಗೆ ಬಂದರೆ ಫಸ್ಟು ಫೋನಲ್ಲಿ ತೋರಿಸ್ಬಿಡ್ತೀನಿ ಯೂಟ್ಯೂಬ್ ಮಾಡೋರಿಗೆ. ಈ ಗಿಂಬಲಲ್ಲಿ ಇದೊಂದು ಕನೆಕ್ಟರ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಹಾಕೋದು. ಇದರಲ್ಲಿ ಬಂದು ಇಷ್ಟೇ ಐಟಮ್ ಬರೋದು. ಇದಿಷ್ಟು ಗಿಂಬಲ್ ಐಟಮ್. ಇದಕ್ಕೆ ಮುಂಚೆ ನಾನು ವಿಡಿಯೋ ಯಾವುದ್ರಲ್ಲಿ ಮಾಡ್ತಿದ್ದೆ ಅಂದರೆ ಇದರಲ್ಲಿ ಸೆಲ್ಫಿ ಸ್ಟಿಕ್ ಸ್ಟ್ಯಾಂಡ್. ಇದು ಆಲ್ಮೋಸ್ಟ್ ಎಲ್ಲರ ಹತ್ರನೇ ಇರುತ್ತೆ. ಈಗ ಇಟ್ಕೊಂಡು ಮಾಡ್ತಾಯಿದ್ದು. ನೆಕ್ಸ್ಟು ಇವಾಗ ಗಿಂಬಲ್ ಯಾವ ಥರ ಯೂಸ್ ಮಾಡೋದು, ಇದಕ್ಕೆ ಎಷ್ಟು ಕೊಟ್ಟೆ ಅಂತ ಹೇಳ್ತೀನಿ. ಇದಕ್ಕೆ ಬಂದು 8,000 ಪೇ ಮಾಡಿರೋದು ನಾನು. 8,000 rupees. ಇದು ಯೂಸ್ಫುಲ್ ಇದೆಯಾ, 8,000 ಕೊಟ್ಟಿದ್ದು ಇಲ್ವಾ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಇದೆಲ್ಲ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. DJI ಓಪನ್ ಮಾಡಿದ್ರೆ ಈ ಥರ ಬರುತ್ತೆ. ಇದು ಸ್ಟ್ಯಾಂಡ್ ಹಾಕೊಂಡ್ಮೇಲೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೇಕು. ಬ್ಲೂಟೂತ್ ಕನೆಕ್ಟ್ ಆಯಿತು. ಇವಾಗ ಫಿಕ್ಸ್ ಮಾಡಿ DJI ಆ್ಯಪ್ ಓಪನ್ ಮಾಡಬೇಕು. ಈಗ ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ಸ್ ಇದೆ. ಯಾವ ಥರ ಮೆಥಡ್ ಬೇಕೋ ಆ ಥರ ಮೋಡ್ ಹಾಕ್ಕೊಂಡು ಯೂಸ್ ಮಾಡ್ಬೋದು. ನಾನು ವಿಡಿಯೋ ಆಪ್ಷನ್ ಸೆಟ್ ಮಾಡಿದ್ದೀನಿ. ಸೆಟ್ಟಿಂಗ್ ಆಗಿದೆ. ಇವಾಗ ಇದನ್ನು ಯೂಸ್ ಮಾಡ್ತೀನಿ ನೋಡಿ. ಫೋಟೋ ತೆಗಿಳ್ತೀನಿ ನಾನು. ಇವಾಗ ನಾನು ಒಂದು ಸೆಲ್ಫಿ ಇಲ್ಲ ಸಾರಿ, ನನ್ನ ಫೋಟೋ ನಾನು ತೊಗೊಳೋದನ್ನ ಯಾರು ಯೂಸ್ ಇಲ್ಲದೆ ತೊಗೊಳೋದು. ಈಗ ನೋಡಿ, ಈಗ ಇದನ್ನು ಲ್ಯಾಂಡ್ಸ್ಕೇಪ್ ಮಾಡ್ತೀನಿ. ಇದು ಬಂದು ನಮ್ಮ ಯೂಟ್ಯೂಬ್ಗೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬೆಸ್ಟಾಗಿದೆ. ಈಗ ಇದರಲ್ಲಿ ಲ್ಯಾಂಡ್ಸ್ಕೇಪಿಂದ ಸ್ಟ್ರೈಟ್ ಮಾಡ್ಕೊಳ್ಳೋದು. ಇನ್ನು ಇದರಲ್ಲಿ ಸೆಲ್ಫಿ ತೊಗೊಳ್ಳೋಕ್ಕೆ ಈಗ ಆಲ್ರೆಡಿ ಇದೆ. ನಾನು ಫೋಟೋ ತೊಗೊಳ್ತೀನಿ ನೋಡಿ. ಇದನ್ನು ಆರೆಂಜ್ ಹಿಂಗೆ ನೋಡಿ, ಯಾರು ಸಪೋರ್ಟ್ ಇಲ್ದಂಗೆ ಪರ್ಫೆಕ್ಟಾಗಿ ಒಂದು ಫೋಟೋ ಬಂದಿದೆ. ಕಾಣ್ತಾ ಇದ್ದಿಲ್ವಾ? ನನ್ನ ಸುತ್ತಮುತ್ತ ಇರೋ ಎಲ್ಲ ಫೋಟೋನು ಕ್ಲಿಕ್ ಮಾಡಿದೆ. ಇಷ್ಟು ಐಟಮ್ ನಾನು ಯೂಟ್ಯೂಬ್ಗಾಗಿ ಪರ್ಚೇಸ್ ಮಾಡಿದ್ದೀನಿ. ಇದು ವರ್ತ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಗಿಂಬಲ್ದೇ ಸಪ್ರೇಟ್ ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂದರೆ ಒಂದು ಕಮೆಂಟ್ ಹಾಕಿ, ನೀಟಾಗಿ ನಾನು ತಿಳ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಆಫ್ ಮಾಡ್ತೀನಿ. ಫಸ್ಟ್ ಇದು ಆಫ್ ಮಾಡಿ ತೆಗೆದಿಟ್ಬಿಡ್ತೀನಿ.
ಇಷ್ಟು ಐಟಮನ್ನು ನಾನು ಯೂಟ್ಯೂಬ್ ವೀಡಿಯೋಗೋಸ್ಕರ ಪರ್ಚೇಸ್ ಮಾಡಿರೋದು. ನನಗೆಲ್ಲ ಯೂಸ್ಫುಲ್ ಇದೆ, ಇದು ಅವಶ್ಯಕತೆ ಇದೆ ಅಂತ ಎಲ್ಲ ತೊಗೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಅಷ್ಟೇ ಬಿಡು. ಮತ್ತು